ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾಮಕೇಳಿ ಪ್ರಕರಣದಿಂದ ಜೆಡಿಎಸ್ ಅಂತರವನ್ನ ಕಾಯ್ದುಕೊಂಡಿದೆ. ಪ್ರಜ್ವಲ್ ಬಗ್ಗೆ ಯಾರು ಕೂಡ ಹೇಳಿಕೆ ಕೊಡಬೇಡಿ, ಸೈಲೆಂಟ್ ಆಗಿರಿ. ಪ್ರಜ್ವಲ್ ರಾಸಲೀಲೆ ಪರ ಅಥವಾ ವಿರೋಧ ಏನೂ ಮಾತನಾಡದಂತೆ ಸೂಚನೆಯನ್ನ ನೀಡಲಾಗಿದೆ. ಎಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಸಂಸದ ಪ್ರಜ್ವಲ್ ಪರ ಯಾರು ಕೂಡ ಹೇಳಿಕೆಗಳನ್ನ ನೀಡೋದು ಬೇಡ. ಹೋರಾಟವನ್ನ ಮುಂದುವರಿಸುವುದಕ್ಕೆ ಕುಮಾರಸ್ವಾಮಿ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ಪರವಾದಂತಹ ಹೇಳಿಕೆಗಳನ್ನ ಯಾರು ನೀಡಬೇಡಿ ಅಂತ ಹೇಳಿದ್ದಾರೆ. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಅಂತರವನ್ನ ಕಾಯ್ದುಕೊಂಡಿದೆ. ಜೊತೆಗೆ ಇದರ ಪರವಾಗಿ ಯಾರು ಕೂಡ ಅಂದ್ರೆ ಪ್ರಜ್ವಲ್ ರೇವಣ್ಣ ಪರವಾಗಿ ಯಾರು ಕೂಡ ಸ್ಟೇಟ್ಮೆಂಟ್ಸ್ ಕೊಡಬಾರದು, ಬದಲಾಗಿ ಪ್ರತಿಭಟನೆಗಳ ಮೂಲಕ ಹೋರಾಟದ ಮೂಲಕ ಮಾತ್ರ ಇದನ್ನ ಎದುರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಸೂಚನೆಯನ್ನ ನೀಡಲಾಗಿದೆ. ಸಂಸದ ಪ್ರಜ್ವಲ್ ಪರ ಯಾರು ಕೂಡ ಹೇಳಿಕೆಗಳನ್ನ ನೀಡೋದು ಬೇಡ ಅನ್ನುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಈಗ ಸೂಚನೆ ಬಂದಿದೆ. ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ ಕುಮಾರಸ್ವಾಮಿ. ಅವರ ಜೊತೆಗೆ ಜೆಡಿಎಸ್ ನಾಯಕರು ಕೂಡ ಸಾಥ್ ಕೊಟ್ಟಿದ್ದಾರೆ. ತಾಲೂಕು ಮಟ್ಟದಲ್ಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಈ ಹೋರಾಟವನ್ನ ನಡೆಸೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಯಲ್ಲಿ ಈ ಹೇಳಿಕೆಗೆ ಏನಾದರೂ ಪರವಾದಂಥ ಹೇಳಿಕೆಗಳನ್ನ ನೀಡಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಂಟಕ ಆಗುವಂಥ ಸಾಧ್ಯತೆ ಇದೆ. ಅವ್ರಿಗೆ ಅದು ತಿರುಗಿ ಬೀಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರು ಕೂಡ ಸ್ಟೇಟ್ಮೆಂಟ್ಸ್ ಕೂಡ ಕೊಡಬೇಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಸೂಚನೆ ಸಿಕ್ಕಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಒಂದು ರೀತಿಯಲ್ಲಿ ಜೆಡಿಎಸ್ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಈಗಾಗಲೇ ಉಚ್ಚಾಟನೆ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ಅವರನ್ನ ದೂರ ಮಾಡಿಬಿಡ್ತಾ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಅವರು ಪರವಾಗಿ ಹೇಳಿಕೆ ಕೊಟ್ಟರೆ ಇವರಿಗೆ ಬಹಳ ನೆಗೆಟಿವ್ ಆಗೋದು ಅನ್ನೋದನ್ನ ಮನಗಂಡಿದ್ದಾರೆ. ಜೊತೆಗೆ ಏನು ಪ್ಲಾನ್ ಹಾಗಾದ್ರೆ ಮುಂದೆ ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಇರುತ್ತೆ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲು ಯಾಕಂತ ಹೇಳಿದ್ರೆ ಮೊದಲು ಅತ್ತ ಕಡೆ ತಟಸ್ಥ ನಿಲುವನ್ನು ತೋರ್ತಾ ಇರಲಿಲ್ಲ. ಆದರೆ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಒಂದಿಷ್ಟು ಮಹತ್ವದ ಚರ್ಚೆಗಳಾಗಿದೆ. ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ದೇಶಾದ್ಯಂತ ಸುದ್ದಿ ಮಾಡ್ತಾ ಇದೆ. ಅದೇ ರೀತಿ JDS ಸೇರಿದಂತೆ ಮೈತ್ರಿ ಪಕ್ಷ BJP ಕೂಡ ಮುಜುಗರ ಆಗ್ತಾ ಇದೆ. ಹೀಗಾಗಿ ಯಾರೂ ಕೂಡ ಪ್ರಜ್ವಲ್ ಪರ ಬ್ಯಾಟಿಂಗ್ ಅನ್ನು ಮಾಡಬಾರ್ದು. ಮೇಲ್ನೋಟಕ್ಕೆ ವಿಡಿಯೋಗಳಿದೆ, ಒಂದಿಷ್ಟು ಸಾಕ್ಷ್ಯಗಳು ಬಲವಾಗಿದೆ, ಅವ್ರ ವಿರುದ್ಧ ಆರೋಪಗಳಿದೆ, ತಲೆಮರೆಸ್ಕೊಂಡಿದ್ದಾರೆ. ಎಲ್ಲವೂ ಇರುವಾಗ ಎಲ್ಲಾದರೂ ನಾವು ಪ್ರಜ್ವಲ್ ರೇವಣ್ಣ ಪರ ಮಾತಾಡ್ಬಿಟ್ರೆ ಇದು ನಮಗೆ ರಾಜಕೀಯವಾಗಿರ್ಬೋದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗುತ್ತೆ. ಹೀಗಾಗಿ ಯಾರೂ ಕೂಡ ಪ್ರಜ್ವಲ್ ರೇವಣ್ಣ ಪರ ಬ್ಯಾಟಿಂಗ್ ಮಾಡೋದು ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಸಂಬಂಧಪಟ್ಟ ಸಾಕಷ್ಟು ಸಾಕ್ಷಿಗಳಿರೋದ್ರಿಂದ ಈ ರೀತಿಯಾಗಿ ಮಾಡೋದು ಬೇಡ. ನೆಲದ ಕಾನೂನು ಅಡಿ, ಯಾಕೆ ಯಾರೇ ಕೇಳಿದ್ರು ಕೂಡ ನೆಲದ ಕಾನೂನು ಅಡಿ ಶಿಕ್ಷೆ ಆಗಲಿ, ತಪ್ಪಿದ್ರೆ ಶಿಕ್ಷೆ ಆಗಲಿ ಅಷ್ಟೇ ಹೇಳಿ. ಯಾಕಂತ ಹೇಳಿದ್ರೆ ಅವರ ಪರ ರೇವಣ್ಣ ಪರ ಬ್ಯಾಟಿಂಗ್ ಮಾಡಿ ರೇವಣ್ಣ ಈ ಥರ ಮಾಡೇ ಇಲ್ಲ ಅಂತ ಹೇಳೋದು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಕೋರ್ ಕಮಿಟಿಯಲ್ಲಿ ಸೂಚನೆಗಳನ್ನು ಕೊಟ್ಟಿರೋದ್ರಿಂದ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ JDS. ಹೀಗಾಗಿ ಪ್ರಜ್ವಲ್ ರೇವಣ್ಣ ಅಂತರವನ್ನು ಕಾಯ್ದುಕೊಳ್ಬೇಕು. ಅದೇ ರೀತಿಯಾಗಿ ಇಡೀ ಕೇಸ್ನಿಂದಲೇ ಅಂತರ ಕಾಯ್ದುಕೊಳ್ಬೇಕಂತಲ್ಲ, ಪ್ರಜ್ವಲ್ ರೇವಣ್ಣವನ್ನು ತೇಲಿಸಿಬಿಟ್ಟು ಅದೇ ರೀತಿಯಾಗಿ ಪೆನ್ ಡ್ರೈವ್ ಯಾರು ಹಂಚಿದ್ರು, ಈ ಒಂದು ಸಂತ್ರಸ್ತರ ಬ್ಲರ್ ಮಾಡದಂತೆ ವಿಡಿಯೋಗಳನ್ನು ಹರಿಬಿಡಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮಹಾನಾಯಕ ಅದೇ ರೀತಿಯಾಗಿ DCM ಮೇಲೆ ನೇರವಾಗಿರ್ತಕ್ಕಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ SIT ತನಿಖೆ ಹಾದಿ ತಪ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳತ್ತ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಜ್ವಲ್ ರೇವಣ್ಣನ್ನು ಬಿಟ್ಟು SIT YPLಗಳು ಅದೇ ರೀತಿಯಾಗಿ ಪೆನ್ ಡ್ರೈವ್ ಹಂಚಿ ಮಾನಹಾರ ಮಾಡಿದ್ದು, DK ಶಿವಕುಮಾರ್ ಸಂಚು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಕುರಿತಂತೆ ಹೋರಾಟವನ್ನು ಮಾಡುವಂತೆ JDS ನಾಯಕರು ಕೋರ್ ಕಮಿಟಿ ಸದಸ್ಯರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಹೋರಾಟವನ್ನು ಮಾಡಲಿಕ್ಕೂ ಪ್ಲಾನ್ ಮಾಡಿಕೊಂಡಿದ್ದು, ಹಂತ ಹಂತವಾಗಿ ಹೋರಾಟವನ್ನು ರೂಪಿಸ್ಕೊಂಡು ಹೋಗಬೇಕು. ಈ ವಿಚಾರ ಜನರಿಗೆ ತಲುಪಿಸಿ ಅವರ ಕಾಂಗ್ರೆಸ್ನ ಏನು ಪ್ರಜ್ವಲ್ ರೇವಣ್ಣ ಅದೇ ರೀತಿ ರೇವಣ್ಣ ಕುಟುಂಬವನ್ನು ಮಟ್ಟ ಹಾಕಬೇಕು ಅಂತೇಳಿ ಕಾಂಗ್ರೆಸ್ ಕೊಟ್ಟಿದೆ ವಿನಃ ಸಂತ್ರಸ್ತ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿಲ್ಲ. ಸಂತ್ರಸ್ತರನ್ನ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ, ಈ ವಿಚಾರಗಳನ್ನೇ ಜನರ ಮುಂದೆ ಇಡಲಿಕ್ಕೆ JDS ಪ್ಲಾನ್ ಮಾಡಿಕೊಂಡಿದೆ. ಈ ಮೂಲಕವಾಗಿ ಪ್ರಜ್ವಲ್ ರೇವಣ್ಣಿನ ಅಂತರವನ್ನು ಕಾಯ್ದುಕೊಂಡು ಅತ್ತ ಪೆನ್ ಡ್ರೈವ್ ಹಂಚಿದ ವಿಚಾರ, ಅದೇ ರೀತಿಯಾಗಿ SIT ವಿಚಾರ, ಸರ್ಕಾರದ ಕುಮ್ಮಕ್ಕು, ಈ ಮೂರು ವಿಚಾರ ಇಟ್ಟುಕೊಂಡು ಜನರ ಬಳಿ ಹೋಗಲಿಕ್ಕೆ JDS ನಿರ್ಧಾರ ಮಾಡಿದೆ. ಅಶ್ವಿನಿ. ಓಕೆ ರೂಪೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.